ಇಡೀ ಪ್ರಪಂಚದ ಗಮನವನ್ನೇ ತನ್ನತ್ತ ಸೆಳೆದಿರುವ ಅಯೋಧ್ಯೆಯ ಶ್ರೀರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭ ಆಗಿದೆ. ಇದು ಮೈಸೂರಿಗರಿಗೂ ಕೂಡ ಹೆಮ್ಮೆ ತರುವ ವಿಚಾರ ಆಗಿದೆ. ಇದಕ್ಕೆ ಪ್ರಮುಖವಾದ ಕಾರಣ ಅಂತ ಅಂದ್ರೆ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ರಾಮ್ ಲಲ್ಲಾ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಿಕ್ಕೂ ಮುನ್ನ ಅದನ್ನ ಕೆತ್ತಿರೋದು, ಅರಳಿಸಿರೋದು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು. ಈಗ ಅರುಣ್ ಯೋಗಿರಾಜ್ ಅವರೇ ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕೋಟ್ಯಾಂತರ ಜನರ ಕನಸು ಸರ್, ಶ್ರೀರಾಮನನ್ನ ಕಣ್ತುಂಬಿಕೊಳ್ಬೇಕು ಅನ್ನೋದು. ಅಂತಹ ಒಂದು ಮೂರ್ತಿಯನ್ನೇ ನೀವು ಅರಳಿಸ್ತಿದ್ದೀರಿ. ಎಷ್ಟು ಖುಷಿ ಕೊಡ್ತಿದೆ ಸರ್. ಈ ಕಲ್ಪನೆ ಆದ್ರೂ ಬಂದಿದೆ ಹೇಗೆ ಅಂತ? ನೀವೀಗ ತರ ಪ್ರಶ್ನೆ ಕೇಳಿದ್ರೆ ನಾನು ಇದು ಮಾಡದ್ನ ಅಂತ ನನಗೇನೆ ನಂಬಕ್ ಆಗ್ತಿಲ್ಲ. ಇಂಥ ಅವಕಾಶ ನನಗೆ ಬಂತ ಅನ್ನೋದೇ ನನಗೆ ನಂಬೋದೋ ಬಿಡೋದೋ ಗೊತ್ತಾಗ್ತಿಲ್ಲ. ಬಟ್ ಭಗವಂತನ ಕೃಪೆಯಿಂದ ಇದೊಂದು ಅವಕಾಶ ಸಿಕ್ತು. ಏನಂತೀವಿ, ನನಗೆ ದರ್ಶನ ಕೊಟ್ಟಿದ್ದಾರೆ ಕಲ್ಲಲ್ಲಿ. ಈಗ ದೇಶದ ಜನತೆಗೂ ಇಷ್ಟ ಆಗುತ್ತೆ ಸೆಲೆಕ್ಟ್ ಆದ್ರೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಇದೊಂದು ಏನಂತೇವೆ, ಮರೆಯಲಾಗದ ಸಮಯ ನಮಗೆ ಜೀವನದಲ್ಲಿ. ಏನಂತೀವಿ, ಇದು ಸಾಕಪ್ಪ ಜೀವನಕ್ಕೆ, ಇನ್ನೇನು ಬೇಡ ನನಗೆ, ಇದು ಇಲ್ಲಿಗೆ ಬೇಕಾದ್ರೆ ನಿಲ್ಸು, ನನಗೆ ಕೊಡೋದು ಇನ್ನೇನು ಬೇಕಾದ್ರೆ ಬೇಡ ಅನ್ನಂಗೆ ಅಂತ ಅವಕಾಶ ಇದು. ನಾವೆಲ್ಲರೂ ಇದಕ್ಕೆ ಸಣ್ಣ ವಯಸ್ಸಿಂದನೇ ಏನಂತೀವಿ, ಅಯೋಧ್ಯೆ 92ರಲ್ಲೇ ನಾವು ನ್ಯೂಸಲ್ಲಿ ನೋಡಿದ ನೆನಪು ಇಂದ ನಮಗೆ. ಆಗ್ಲಿಂದ ಲೆಕ್ಕ ಹಾಕೊಂಡ್ರೆ ಯಾವಾಗ ಬರುತ್ತೆ ನಮಗೆ ಅಲ್ಲಿ ರಾಮಲಲ್ಲ ವಿಗ್ರಹ ಬರುತ್ತೆ. ಅದನ್ನ ನಾನು ಕಾಯ್ತಿದ್ದವರು, ಅದರಲ್ಲಿ ನನಗೂ ಒಂದು ಅವಕಾಶ ಸಿಕ್ಕತ್ತೆ ಒಂದು ರಾಮಲಲ್ಲ ವಿರ್ತಿ ಮಾಡೋದಕ್ಕೆ ಅಂತ ನೆನ್ಸ್ಕೊಂಡ್ರೇನೆ ಮೋಸ್ಟ್ಲಿ ನಾನು ನಮ್ದು ಈ ಮನೆತನದಲ್ಲಿ ಹುಟ್ಟಿದ್ದಕ್ಕೆ ಇದು ಕಲ್ತಿದ್ದಕ್ಕೂ ಒಂದು ಸಾರ್ಥಕ ಜೀವನ ಅಂತ ಅನ್ನಿಸುತ್ತೆ ಸರ್. ಜೈ ಶ್ರೀರಾಮ್ ಅನ್ನೋ ಕೂಗು ಸಾಕು, ಉಸಿರು ಚೆಲ್ಲಿ ಅನ್ನೋದು ಅನ್ನೋ ಅಷ್ಟು ಭಾವುಕತೆ ಆಗ್ತಿದೆ ಸರ್ ನಿಮ್ಗೆ. ಈ ಒಂದು ರಾಮ್ಲಲ್ಲಾ ಮೂರ್ತಿನ ಮೂವರು ಪ್ರಮುಖವಾಗಿ ಕಲಾವಿದರು ಅರಳಿಸಿದ್ದಾರೆ ಸರ್. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನ GL ಭಟ್ ಅವರು ಹಾಗೂ ಸತ್ಯನಾರಾಯಣ ಪಾಂಡೆ ರಾಜಸ್ಥಾನದವರು ಸರ್. ಈ ಮೂವರಲ್ಲಿ ಯಾವುದು ಸೆಲೆಕ್ಟ್ ಆಗಬಹುದು ಅದನ್ನ ನಿರ್ಧಾರ ಮಾಡೋದು ಯಾರು? ಮೂರು ಮೂರ್ತಿಗಳನ್ನ ಕೆತ್ತನೆ ಮಾಡಿದ್ರಿ ಸರ್, ಅದನ್ನ ನೀವು ನೋಡಿದ್ರ ಬೇರೆಯವ್ರದ್ದು? ಹೇಗಿದೆ ಸರ್ ನಿಮ್ದು ಅವ್ರದ್ದು ವ್ಯತ್ಯಾಸ? ನೋಡಿ, ನಾವು 3 ಜನಕ್ಕೆ 3 ಬೇರೆ ಬೇರೆ ಸ್ಟುಡಿಯೋಗಳನ್ನ ಕಟ್ಕೊಟ್ಟಿದ್ರು ಅಲ್ಲಿ. ಜೊತೆಗೆ ನಾವು 3 ಜನಕ್ಕೂ ನಮ್ಮ ಪರಿಚಯ ಇತ್ತು ಎಲ್ಲಾರು. ಮೊದಲಿಂದ ನಾವು GL ಭಟ್ ಸರ್ ಇರ್ಬೋದು, ಅವರ ಶಿಷ್ಯರಾದ ವಿಪಿನ್ ಅವರು, ನಾವೆಲ್ಲ ಸ್ನೇಹಿತರೆ ತುಂಬಾ. ಆದ್ರೆ ನಾವು ಇಲ್ಲಿಂದ ಹೋಗ್ಬೇಕಾದ್ರೇನೆ ನಾವೊಂದು ಷರತ್ತುಗಳನ್ನ ಹಾಕೊಂಡಿದ್ವಿ. ನಾವು ಯಾರು ನಮ್ಮ ವಿಗ್ರಹಗಳ ಬಗ್ಗೆ ಮಾತಾಡೋದು ಬೇಡ, ನೋಡೋದು ಬೇಡ ಅಂತ. ಈಗ ನಿಮ್ಮ ಮುಂದೆ ಕೆಲಸ ಮಾಡಿ ಬಂದಿದೀವಿ ಎಲ್ಲಾರು, ನಾವು 3 ಜನನೂ ಅವ್ರವ್ರ ಊರಿಗೆ ಹೋಗಿದ್ದೀವಿ. ಆದ್ರೆ ಈಗಲೂವರೆಗೂ ನಾವು ಯಾರು ಏನ್ ಮಾಡಿದ್ವಿ ನಾವು ನೋಡಿಲ್ಲ ಇನ್ನ. ಇದನ್ನ ನಾವೇ ಒಂದು ಕಂಡೀಷನ್ ಹಾಕೊಂತೀವಿ. ಏನಕ್ಕೆ ಅಂದ್ರೆ ಪ್ರತಿಯೊಂದು ವಿಗ್ರಹದಲ್ಲೂ ಒಂದು ವಿನ್ಯಾಸಗಳಲ್ಲ ಬೇರೆ ಇರಲಿ, ನಮ್ಮ ದೇಶದ ಜನತೆಗೆ ಮತ್ತೆ ಟ್ರಸ್ಟ್ ಮೆಂಬರ್ಸ್ಗೂ ಒಂದು ಆಪ್ಷನ್ಸ್ ಇರಲಿ ತುಂಬಾ ತರ ಅಂತ ಒಂದು ಒಳ್ಳೆ ಹೆಲ್ತಿ ಸ್ಪೋರ್ಟಿವ್ ಆಗಿ ನಾವು ಈ ಒಂದು ಡಿಸಿಷನ್ ಮಾಡ್ಕೊಂತೀವಿ. ಅದನ್ನ ನಾವು 6 ತಿಂಗಳು ಒಟ್ಟಿಗೆ ಇದ್ರು ಸಹ ನಾವು ಇದುವರೆಗೂ ನಮ್ಮ ಫೋಟೋಸ್ ನಾವು ಯಾರಿಗೂ ಅವ್ರಿಗೆ ಶೇರ್ ಮಾಡಿಲ್ಲ. ಜೊತೆಗೆ ನಮ್ಮ ಸ್ಟೂಡೆಂಟ್ಸ್, ನಮ್ಮ ಅಸಿಸ್ಟೆಂಟ್ಸ್ ಇರ್ಬೋದು, ಅವ್ರ ಕಡೆ ಒಂದು 6 ಜನ ಅಸಿಸ್ಟೆಂಟ್ಸ್, ನಮ್ಮ ಕಡೆ ಒಂದು 6 ಜನ ಅಸಿಸ್ಟೆಂಟ್ಸ್, ಯಾರು ಈ ವಿಷಯಗಳ ಬಗ್ಗೆ ನಾವು ಬಿಟ್ಕೊಟ್ಟಿಲ್ಲ. ಬಟ್ ನಾವು 3 ಹೊತ್ತು ನಾವು ಒಟ್ಟಿಗೆ ಊಟ ಮಾಡ್ತಿದ್ವಿ, ಒಟ್ಟಿಗೆ ಇರ್ತಿದ್ವಿ. ಈ ಕೆಲಸದ ಬಗ್ಗೆ ಮಾತಾಡಿಲ್ಲ. ಯಾಕಂದ್ರೆ ವಿಭಿನ್ನವಾಗಿ ಬರಲಿ 3 ವಿಗ್ರಹಗಳಿವೆ ಅನ್ನೋ ಒಂದು ಉದ್ದೇಶಕ್ಕೆ. ಸರ್, ಕೋಟ್ಯಾಂತರ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇದೆ ಸರ್, ಆಸಕ್ತಿ ಇದೆ, ರಾಮ್ಲಲ್ಲಾ ಹೇಗಿರ್ಬೋದು ಅಂತ ಹೇಳಿ ಸರ್. ನೀವು ಅರಳಿಸಿರುವಂತಹ ರಾಮ್ಲಲ್ಲಾ ಹೇಗಿದ್ದಾರೆ ಸರ್? ನಮಗೆ ಇದು ಬಹಳ ಕಷ್ಟ ಆಗ್ಬಿಡ್ತು. 6 ತಿಂಗಳು ಶ್ರಮ ಪಟ್ಟಿದೀವಿ ಅವ್ರನ್ನ ನಾವು ಹುಡುಕ್ಲಿಕ್ಕೆ ಕಲ್ಲೊಳಗೆ. ಮೊದಲ 2 ತಿಂಗಳು ತುಂಬಾ ಬ್ಲ್ಯಾಂಕ್ ಆಗಿ ಇದ್ವಿ, ಏನ್ ಮಾಡೋದು. ಯಾಕಂದ್ರೆ ರಾಮನ ನಾವು ಬಾಲ್ಯ ಅಂದ್ರೆ ಮಗು ರೂಪದಲ್ಲಿ ನೋಡೇ ಇಲ್ಲ ನಾವು ಎಲ್ಲುವೆ. ಆಯ್ತು, ನಾವು ಹಿಂದಿನವ್ರು ಯಾರು ಮಾಡಿದಾರ, ರೆಫರೆನ್ಸ್ ಏನ ಸಿಗುತ್ತಾ ರಾಮಲಲ್ಲಂದು ಅಂತ ಹುಡುಕೋದು, ಅದು ಸಿಗ್ತಾ ಇಲ್ಲ ನಮಗೆ. ಕೃಷ್ಣಂದು ಮಾತ್ರ ನಮಗೆ ಮಗುವಿನ ರೂಪದ ವಿಗ್ರಹಗಳು ಸಿಗುತ್ತೆ. ಅದರಿಂದ ನಮಗೆ ಫಸ್ಟ್ 2 ತಿಂಗಳು ಬಹಳ ಚಾಲೆಂಜಿಂಗ್ ಆಗಿತ್ತು. ಏನ್ ಮಾಡ್ಬೇಕು ಅನ್ನೋದೊಂದು ಗೊತ್ತಾಗ್ತಿರ್ಲಿಲ್ಲ. ಬಟ್ ನಾವು ತುಂಬಾ ಹೋಮ್ವರ್ಕ್ ಮಾಡಿದ್ವಿ. ಸುಮಾರು ನನಗೆ ಗೊತ್ತಿರಾಗೆ 1200 ಫೋಟೋಸ್ಗಳನ್ನ ಡೌನ್ಲೋಡ್ ಮಾಡಿದ್ದೆ. ಆ ಕೆಲಸ ಮಾಡಾದ್ಮೇಲೆ ರಾತ್ರಿ 11 ಗಂಟೆಗೆ ನನ್ನ ಕೆಲಸ ಮುಗಿಯುತ್ತೆ ಅನ್ಕೊಂಡ್ರೆ, ಮತ್ತೆ ಬಂದ ಮೇಲೆ ರಾತ್ರಿ 1 ಅವರ್ ನಾನು ಏನ್ ಫೋಟೋಸ್ ಡೌನ್ಲೋಡ್ ಮಾಡಿದೀನಿ ಅಂತ ಚೆಕ್ ಮಾಡಿ ಮಲ್ಕೋತಾ ಇದ್ದೆ. ಅದು ಮರಿಬಾರ್ದು, ನಾಳೆಗೆ ಏನ್ ಪ್ರಿಪೇರ್ ಆಗ್ಬೇಕು ಅಂತ. ಈಗ ನೋಡಿ, ನಾವು ಫೋಟೋಸ್ ಸೇವ್ ಮಾಡ್ಕೋತೀವಿ, ಇದು ಬೇಕಾಗತ್ತೆ ಅಂತ. ನಾವು ಪ್ರತಿಯೊಂದು ಇಂಚಿಗೂ ಒಂದೊಂದು ಫೋಟೋಸ್ಗಳನ್ನ ರೆಫರೆನ್ಸ್ ಆಗಿ ಇಟ್ಕೊಳ್ಳೋಕ್ಕೆ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಮತ್ತೆ ಮಗುಗಳ ಬಗ್ಗೆ ಡೈಲಿ ನಾನು ಅಧ್ಯಯನ ಮಾಡೋದು. ಮತ್ತೆ ಸಮಯ ಸಿಕ್ಕಿದಾಗ ನಾನು ಮೈಸೂರಿಂದ ಹೋಗ್ಬೇಕಾದ್ರೇ, ಆಗ ಚಿಣ್ಣರ ಮೇಳ ನಡೀತಾ ಇತ್ತು ಮೈಸೂರಿನಲ್ಲಿ, ಬೇಸಿಗೆ ಶಿಬಿರ. ಅಲ್ಲಿ ಹೋಗಿ ಮಕ್ಕಳನ್ನ ನೋಡ್ತಾ ಇದ್ದೆ. ಸೊ ನಮಗೆ 5 ವರ್ಷದ ಬಾಲಕ ಅಂತ ಹೇಳ್ಬಿಟ್ರು ಅವರು. 5 ವರ್ಷ ಆದ್ಮೇಲೆ ಮಕ್ಕಳಲ್ಲಿ ಏನಿರುತ್ತೆ, ಅವ್ರದ್ದು ದೇಹದ ಒಂದು ಗಾತ್ರ ಮತ್ತೆ ಎತ್ತರ ಮತ್ತೆ ಅವ್ರ ಮುಖದ ಅಳತೆ ಏನಿರುತ್ತೆ, ಇದೆಲ್ಲ ನನಗೆ ಮಾಹಿತಿ ಬೇಕಾಗಿರುತ್ತೆ. ಅಂದ್ರೆ 3 ವರ್ಷದ ಮಗುಗೆ ಏನ್ ಡಿಫ್ರೆನ್ಸು, 5 ವರ್ಷದ ಮಗುಗೆ ಏನ್ ಡಿಫ್ರೆನ್ಸು, ಅಥವಾ 9 ವರ್ಷದ ಮಗುಗೆ ಏನ್ ಡಿಫ್ರೆನ್ಸು,
ಅದು ಮೂರು ತಿಳ್ಕೊಂಡಾಗ 5 ವರ್ಷಕ್ಕೆ ಏನು ಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಈ ರೀತಿ ಭಾಳಷ್ಟು ಹೋಮ್ವರ್ಕ್ ಮಾಡ್ಕೋತೀವಿ. ಸೊ ಮಗು ಮಾಡೋದಾಯಿತು, ಆದರೆ ಮಗು ಅದು ರಾಮನ ರೀತಿ ಕಾಣಬೇಕು. ನಮ್ಮ ಅಲಂಕಾರಗಳು ಬರಬೇಕು, ಒಡವೆಗಳು ಬರಬೇಕು. ಇದನ್ನೆಲ್ಲ ಹೇಗೆ ಮಾಡೋದು, ಈ ಒಂದು ಪ್ರಯತ್ನ ಒಂದು 6 ತಿಂಗಳಿಂದ ಮಾಡಿ 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 ಕೊನೆಗೆ ಒಂದು ನಮಗೂ ದರ್ಶನ ಕೊಟ್ಟಿದ್ದಾರೆ. ನಮಗೂ ಕುತೂಹಲ ಇದೆ ಯಾರು ಸೆಲೆಕ್ಟ್ ಆಗುತ್ತೆ ಅಂತ. ಆಮೇಲೆ ದೇಶಕ್ಕೂ ಅದೊಂದು ದರ್ಶನ ಆಗುತ್ತೆ. ಸರ್, ಈಗ ಬಾಲರಾಮ ಎಷ್ಟು ಎತ್ತರ ಇದ್ದಾರೆ, ಎಷ್ಟು ಅಗಲ ಇದ್ದಾರೆ ಸರ್? ಈಗ ನೀವು ಪ್ರಭಾವಳಿಯ ದೇವರ ಮೂರ್ತಿಯನ್ನ ಕೆತ್ತಿದಿರಿ ಸರ್. ಎಷ್ಟು ಎತ್ತರ ಇದೆ ಸರ್? ಸರ್, ನಮಗೆ ಒಂದು 51 ಇಂಚು ಪಾದದಿಂದ ಹಣೆ ತನಕ. ನಾವು ಕೇಳಿದ್ವಿ ಯಾಕೆ ಇನ್ನೂ ದೊಡ್ಡದು ಮಾಡ್ಬೋದಲ್ಲ ದೇವಸ್ಥಾನ, ಯಾಕೆ 51 ಇಂಚು ಅಂತ. ಅವರ ರಾಮನವಮಿ ದಿವಸ ಸೂರ್ಯನ ಕಿರಣ ಹಣೆ ಮೇಲೆ ಬರುತ್ತೆ. ಆ ಒಂದು ಕ್ಯಾಲ್ಕುಲೇಷನ್ನ ಮಾಡಿಕೊಟ್ಟಿದ್ದಾರೆ ಸೈಂಟಿಸ್ಟ್ಗಳು, ಒಂದು ಇನ್ಸ್ಟಿಟ್ಯೂಷನ್ಸು, ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ದು. ಅದ್ರ ಪ್ರಕಾರ ನಮಗೆ ಒಂದು ಮೆಷರ್ಮೆಂಟ್ ಕೊಟ್ಟಿರ್ತಾರೆ. ಪಾದದಿಂದ ಹಣೆ ತನಕ 51 ಇಂಚ್ ನಮಗೆ ರಾಮ ಬೇಕು ಅಂತ. ಸೊ 51 ಇಂಚ್ ಅದು ತೊಗೊಂಡ್ರೆ ಅದು ಇಟ್ ಸೆಲ್ಫ್ ಇಸ್ ಲಾರ್ಜರ್ ದೆನ್ ಲೈಫ್ ಸೈಜ್. ಯಾಕಂದರೆ ನೀವು 5 ವರ್ಷದ ಮಗು 51 ಇಂಚ್ ಬರಲ್ಲ, 3 ಅಡಿನೇ ಬರುತ್ತೆ, 3 ಕಾಲು ಅಡಿ ಮ್ಯಾಕ್ಸಿಮಮ್, 3 ಕಾಲು ಅಡಿ. ಅಂದರೆ ಲಾರ್ಜರ್ ದೆನ್ ಲೈಫ್ ಸೈಜ್ ಇದೆ ನಮಗಿದು. ಈಗ ನೋಡಿ, ನಾವು 6 ಅಡಿ ಇರ್ತೀವಿ, ನಾವು 9 ಅಡಿ ಇದ್ದರೆ ಏನಿರುತ್ತೆ ಹಂಗೆ. ಈಗ ಮಗು 3 ಅಡಿ ಇರುತ್ತೆ, ಇದು 5 ಅಡಿ ಬರುತ್ತೆ. ಸೊ ಲಾರ್ಜರ್ ದೆನ್ ಲೈಫ್ ಸೈಜ್ ಇದೆ. ನಾವು ಇನ್ನೊಂದು ಸಜೆಷನ್ ಏನು ಕೊಡ್ತೀವಿ, ಪ್ರಭಾವಳಿ ಇರಲಿ ಶಾಶ್ವತವಾಗಿ, ಯಾಕಂದರೆ ಕೈ 2 ಇರೋದ್ರಿಂದ ಸಪೋರ್ಟ್ ಆಗೂ ಇರುತ್ತೆ. ಜೊತೆಗೆ ಪ್ರಭಾವಳಿಯಲ್ಲೂ ಸಹ ನಾವು ಇನ್ನೂ ನಮ್ಮ ದೇಶದ ಕಲೆ ಬಗ್ಗೆ ಇನ್ನೂ ಪರಿಚಯ ಮಾಡ್ಬೋದು ಜನಕ್ಕೆ, ಇನ್ನೂ ಒಂದು ವಿಜುವಲಿ ರಿಚ್ ಆಗಿ ತೋರಿಸ್ಬೋದು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ. ಅದು ಕಮಿಟಿಯವರು ಒಪ್ಕೊತಾರೆ. 3 ಜನನು ಪ್ರಭಾವಳಿ ಸಮೇತವಾಗಿ ವಿಗ್ರಹನ ನಿರ್ಮಾಣ ಆಗಿದೆ. 7.75 8 ಅಡಿವರೆಗೂ ಬರುತ್ತೆ. ಒಂದು 3 ಅಡಿ ಅಗಲ ಬರುತ್ತೆ 3 ಜನದ್ದು. ಸರ್, ಮತ್ತೊಂದು ಮೈಸೂರಿನ ಹೆಮ್ಮೆ ಅಂದ್ರೆ ಒಂದು ನೀವು, ಮತ್ತೊಂದು ಅಲ್ಲಿ ಬಳಸಿರುವಂತಹ ಕಲ್ಲು. ಅದು ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆಯ ಕೃಷ್ಣಶಿಲೆ ಕಲ್ಲು ಸರ್. ಆ ಕಲ್ಲಿನ ವಿಶೇಷತೆ ಬಗ್ಗೆ ಹೇಳ್ಬೋದು ಸರ್? ಏನದು ಕಲ್ಲಿನ ವಿಶೇಷತೆ? ಇಲ್ಲಿಂದ ಕಲ್ಲು ತೆಗೆದುಕೊಂಡು ಹೋಗಿ ರಾಮನನ್ನ ಮೈಸೂರಿನ ಕಲ್ಲಲ್ಲಿ ಹರಳಿಸೋದು ಎಷ್ಟು ಸವಾಲಾಗಿತ್ತು, ಹೇಗಿತ್ತು ಸರ್ ಅದು? ಒಂದು ನಮಗೆ ಅಯೋಧ್ಯೆಯಲ್ಲಿ ಬಹಳ ರಾಜ್ಯಗಳಿಂದ ಕಲ್ಲುಗಳು ಬಂದಿತ್ತು. ತುಂಬ ಪ್ರಮುಖವಾಗಿ ನೇಪಾಳದಿಂದ ಸಾಲಿಗ್ರಾಮ ಶಿಲೆ ಬಂದಿತ್ತು. ಮೊದಲು ನಮ್ಗೆ ಅವರು ಅದನ್ನು ತೋರಿಸ್ತಾರೆ, ಇದ್ರಲ್ಲಿ ಮಾಡ್ಬೋದಾ ಅಂತ. ನಾವು ಕಲಾವಿದರುಗಳು ನೋಡಿ ಟೆಸ್ಟ್ ಮಾಡಿ ನಮ್ಮ ಒಪಿನಿಯನ್ ಕೊಡ್ತೀವಿ, ಇದು ಆಗಲ್ಲ. ಏನಕ್ಕೆ ಅಂದರೆ ಸ್ವಲ್ಪ ಬಣ್ಣ ಬದಲಾವಣೆ ಇರುತ್ತೆ ಒಳಗಡೆ ಕಟ್ ಮಾಡಿ ನೋಡಿದಾಗ. ಸೊ ಇದು ಫಿನಿಶ್ ಆದಮೇಲೆ ಬಣ್ಣ ಬೇರೆ ಬೇರೆ ಬಂದಾಗ ಚೆನ್ನಾಗಿ ಕಾಣಲ್ಲ ಮೂರ್ತಿ, ಬೇಡ ಅಂತ ನಾವು 3 ಜನ ಒಮ್ಮತದಿಂದ ಅದನ್ನು ಬೇಡ ಅಂತ ಹೇಳ್ತೀವಿ. ನಂತರ ನಮಗೆ ಕಾರ್ಕಳದ ಕಲ್ಲು ಬಂದಿರುತ್ತೆ, ಮೈಸೂರು ಎಚ್ ಡಿ ಕೋಟೆ ಕಲ್ಲು ಬಂದಿರುತ್ತೆ, ಮತ್ತು ಮಕ್ರಾನದಿಂದ ಕಲ್ಲುಗಳು ಬಂದಿರುತ್ತೆ. ಇದು ನಮಗೆ ಕೋಲಾರದಲ್ಲಿ ಟೆಸ್ಟಿಂಗ್ ನಡೆಯುತ್ತೆ. ಅಲ್ಲಿ ಒಂದು ಪ್ರಿನ್ಸಿಪಲ್ ಸೈಂಟಿಸ್ಟ್ ಅವರು ಟೆಸ್ಟಿಂಗ್ ಮಾಡ್ತಾರೆ. ಕಂಪ್ರೆಷನ್ ಟೆಸ್ಟ್ ಇರ್ಬೋದು, ಇನ್ನೊಂದು 4 ಟೆಸ್ಟಿಂಗ್ ಮಾಡ್ತಾರೆ. ರಿಯಾಕ್ಷನ್ ಮಾಡುತ್ತಾ, ಮತ್ತು ಏನಂತೀವಿ, ನನಗೆ ಟೆಸ್ಟಿಂಗ್ ಇಲ್ಲ, ರಿಯಾಕ್ಷನ್ ಅಂದರೆ ನೀವು ಹಾಲಾಗೆ ಬರಬೇಕು. ಸೊ ನಮಗೆ ಇದೆಲ್ಲ ಟೆಸ್ಟಿಂಗ್ ಮಾಡಿ ಅವರು ಈ ಕಲ್ಲಲ್ಲಿ ಮಾಡ್ಬೋದು ಅಂತ ಅವರು ಹೇಳಿದ್ಮೇಲೆ ನಮಗೆ ಈ ಕಲ್ಲನ್ನ ಕೆತ್ತಲಿಕ್ಕೆ ಕೊಡ್ತಾರೆ. ಇದು ನೋಡಿ, ಟೆಸ್ಟಿಂಗ್ ಮಾಡಿದಾಗ ಗೊತ್ತಾಗುತ್ತೆ ಈ ಕಲ್ಲು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ, ಹಾಲಾಗೆ ಬರುತ್ತೆ. ಹಾಲಲ್ಲಿ ಈಗ ಕಲ್ಲಲ್ಲಿ ಪೋರಸ್ ಮೈಕಾ ಕಂಟೆಂಟ್ ಇದ್ದರೆ ಅದು ರಿಯಾಕ್ಟ್ ಆಗಿ ನೀವು ತೀರ್ಥ ಕುಡಲಿಕ್ಕೆ ಲಾಯಕ್ಕಿರಲ್ಲ. ಅದು ಆ ರೀತಿ ಏನೂ ಇಲ್ಲ ಅಂತ ನಾವು ಈ ಕಲ್ಲನ್ನು ಸುಮಾರು 2000 ವರ್ಷಗಳ ಹಿಂದೆಯಿಂದನೇ ಬಳಸ್ತಾ ಬರ್ತಾ ಇದೀವಿ ಮೂರ್ತಿ ಕೆತ್ತನೆಗೆ ಕರ್ನಾಟಕದಲ್ಲಿ. ಆ ಒಂದು ಕಲ್ಲನ್ನ ಅವ್ರು ಸೆಲೆಕ್ಟ್ ಮಾಡಿ ಕೊಡ್ತಾರೆ. ಜೊತೆಗೆ ನಮಗೂ ಸ್ವಲ್ಪ ಅನುಭವ ಇರುತ್ತೆ. ಈಗ ಯಾವ ಕಲ್ಲಲ್ಲಿ ಕೊಟ್ಟರು ಮಾಡೋ ಒಂದು ಸಾಮರ್ಥ್ಯ ಇದೆ. ಬಟ್ ಇದು ಈ ಕಲ್ಲು ಜೊತೆ ನಾವು ಹೆಚ್ಚಿನ ಸಮಯ ಕಳೆದಿದ್ವಿ. ಆ ಒಂದು ಕೊಟ್ಟಿದ್ದು ನಮಗೆ ಹೆಲ್ಪ್ ಆಯಿತು. ಇನ್ನು ಹೆಚ್ಚಿನ ಒಂದು ಕಲೆಯನ್ನು ತೋರಿಸ್ಲಿಕ್ಕೂ ಒಂದು ಅನುಕೂಲ ಆಯ್ತು ನಮಗೆ. ಸರ್, ನೀವು ಇವಾಗಲೇ 2 ಪ್ರಮುಖ ಮೂರ್ತಿಗಳನ್ನು ಕೆತ್ತಿದ್ರಿ. ಒಂದು ಕೇದಾರನಾಥದಲ್ಲಿರುವಂತಹ ಶ್ರೀ ಆದಿಶಂಕರಾಚಾರ್ಯ ಅವ್ರದ್ದು, ಎರಡನೇದು ಇಂಡಿಯಾ ಗೇಟ್ ಮುಂಭಾಗದಲ್ಲಿರುವಂತಹ ಸುಭಾಷ್ ಚಂದ್ರ. ಆ 2 ಪ್ರತಿಮೆಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರೇ ಉದ್ಘಾಟಿಸಿದ್ರು. ಇದು 3ನೇ ಪ್ರತಿಮೆ. ಈ 3ರಲ್ಲಿ ನಿಮ್ಗೆ ಅತಿ ಹೆಚ್ಚು ಖುಷಿ ಕೊಡ್ತಿರೋದು ಯಾವ್ದು ಸರ್? ಸರಿ ನೋಡಿ, ಆ ಲೆಕ್ಕದಲ್ಲಾದರೆ ಪ್ರತಿಯೊಂದು ಅದರದೇ ಆದ ಒಂದು ವಿಶೇಷತೆಗಳು. ದೇಶ ಅದಕ್ಕೆ ಏನಂತಾರೆ ನೋಡಿ, ಕೇದಾರನಾಥ ನಮ್ಮ ಹಿಂದೂಗಳಿಗೆ ನಮ್ಮಗಳಿಗೆ ಒಂದು ಜೀವನದಲ್ಲಿ ಹುಟ್ಟಿದ ಮೇಲೆ ಒಂದ್ಸಲ ಅದು ನೋಡ್ಬೇಕಪ್ಪ ಅಂಥ ಜಾಗದಲ್ಲಿ ಒಂದು ನಮ್ಮ ಕಲೆನ ಮಾಡ್ಲಿಕ್ಕೆ ಅವಕಾಶ. ನಂತರ ನಮ್ಮ ದೇಶದಕ್ಕೆ ಕಿರೀಟ ಆದಂಥ ಇಂಡಿಯಾ ಗೇಟ್, ಅಲ್ಲಿಗೆ ನಮ್ಮ ನೇತಾಜಿ ನಮ್ಮ ಇಂಡಿಯಾ ಗೇಟ್ನಲ್ಲಿ ನಮ್ಮ ಕರ್ನಾಟಕದ ಒಂದು ಟ್ಯಾಬ್ಲೋ ಹೋಗುತ್ತೆ ಅನ್ನೋದೇ ಒಂದು ಖುಷಿ. ಬಟ್ ಆ ಜಾಗದಲ್ಲಿ ಒಂದು ಪರ್ಮನೆಂಟ್ ನನ್ನೊಂದು 30 ಅಡಿದು ಆರ್ಟ್ ವರ್ಕ್ ಇದೆ ಅನ್ನೋದು ಅದೊಂದು ಹೆಮ್ಮೆಯ ವಿಷಯ. ಅದನ್ನೂ ಮೀರಿ ನಮಗೆ ಒಂದು ದೇವರು ಒಂದು ಆಶೀರ್ವಾದ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ಮೂಲ ವಿಗ್ರಹ ರಾಮನ್ನ ಮಾಡುವಂಥದ್ದು.
ಏನು ಹೇಳೋದು, ನಾನು ಇನ್ನೇನು ಬೇಕು ಹೇಳಿ, ಕಲಾವಿದನಾಗಿ ನಾನು ಹುಟ್ಟಿದ ಮೇಲೆ ಏನು 40 ವರ್ಷದ ತಮ್ಮ ಜೀವಿತಾವಧಿಯಲ್ಲಿ ಅಂದ್ರೆ ಒಂದು 2008ರಿಂದ ನೀವು ಈ ವೃತ್ತಿನ ಫುಲ್ ಟೈಮ್ ಮೊದಲು ಅಂದ್ರೆ ಬಳುವಳಿಯಾಗಿ ಬಂದಿದೆ ವಂಶ ಪಾರಂಪರ್ಯವಾಗಿ, ಬಟ್ ಫುಲ್ ಟೈಮು ಈ ಕಲೆಯಲ್ಲಿ ನೀವು ತೋಡಿಸ್ಕೊಂಡ್ರಿ ಸರ್. ಸಾವಿರಾರು ಪ್ರತಿಮೆಗಳನ್ನ ಅನಾವರಣ ಮಾಡಿದ್ರಿ. ಫಾರ್ ಎಕ್ಸಾಂಪಲ್ ಮೈಸೂರಿನಲ್ಲಿರುವಂತಹ ವಿಷ್ಣುವರ್ಧನ್ ಅವರ ಪ್ರತಿಮೆ, ಹೀಗೆ ಹಲವು ಪ್ರತಿಮೆಗಳಿದೆ. ಅದು ಒಂಥರ ಭಾವುಕತೆ ಎಲ್ಲ. ಈ ರಾಮ್ಲಲ್ಲಾ ಅಂತ ಅಂದ್ರೆ ಸರ್, ಪ್ರಪಂಚದಾದ್ಯಂತ ಇರುವಂತಹ ರಾಮನ್ ಭಕ್ತರಿದ್ದಾರೆ. ಈಗ ತಂದೆ ತಾಯಿಗಳು ದೊಡ್ಡವರು ವಯಸ್ಸಾದವರು ಎಲ್ಲರ ಕನಸು 500 ವರ್ಷಗಳ ಸತತ ಹೋರಾಟ. ಅಂತಹದೊಂದು ಮೂರ್ತಿಯನ್ನ ನೀವು ಅರಳಿಸಿದ್ದೀರಿ. ನಿಮ್ಮ ಮೂರ್ತಿ ಉದ್ಭವ ಮೂರ್ತಿ, ನೀವು ಅಂದ್ರೆ ಕೆತ್ತಿರುವಂತಹ ಮೂರ್ತಿಯೇ ಅಲ್ಲಿ ಪ್ರತಿಷ್ಠಾಪನೆ ಆಗ್ಬೇಕು ಅನ್ನೋ ಕನ್ಸಿದೆಯಾ, ಅಥವಾ ಇನ್ನುಳಿದಂತೆ GL ಭಟ್ ಅವ್ರಾಗ್ಬೋದು ಅಥವಾ ಸತ್ಯನಾರಾಯಣ ಪಾಂಡೆ ಅವ್ರದ್ದು ಅದಾದ್ರೆ ಓಕೆನಾ, ಹೇಗೆ ಅದಕ್ಕೆ ಅಪ್ರೋಚ್ ಹೇಗೆ ನಡೆಯುತ್ತೆ, ಅದು ಒಂಚೂರು ಹೇಳ್ಬೇಕು. ಒಂದು, ಈಗ 3 ಜನದಲ್ಲಿ ಒಬ್ಬ ಇರೋದೇ ಮೊದಲಾಗಿ ನನಗೆ ಬಹಳ ಖುಷಿ ಇದೆ. ನಂದೇ ಇಡಬೇಕು ಅನ್ನೋದು ನನಗೇನು ಮನಸ್ಸಲ್ಲಿಲ್ಲ. ನನಗಿಂತ ಚೆನ್ನಾಗಿ ಮಾಡಿದರೆ ಅವ್ರದ್ದಿಟ್ಟರು ಖುಷಿನೇ. ಒಟ್ಟಿನಲ್ಲಿ ನಮಗೆ ರಾಮರು ದೇಶಕ್ಕೆ ತುಂಬ ಸುಂದರವಾಗಿ, ತುಂಬ ಭವ್ಯವಾಗಿ, ತುಂಬ ಗಾಂಭೀರ್ಯದಿಂದನೂ ಇರಬೇಕು, ಮಗು ರೀತಿನೂ ಇರಬೇಕು, ದರ್ಶನ ಕೊಡಬೇಕು. ನನಗಿಂತ ಚೆನ್ನಾಗಿ ಮಾಡಿದರೆ ಅದಿಟ್ಟರೆ ಅದು ನನಗೂ ತೊಂದರೆ ಇಲ್ಲ, ನಂದಾದ್ರೂ ಖುಷಿನೇ. ಆ ಥರ ಏನು ಮನಸ್ಸಿನಲ್ಲಿ ಏನಿಲ್ಲ. ಬಟ್ ಎಲ್ಲರೂ ನನಗೆ ಮನಸ್ಸಿಗೆ ಖುಷಿ ಆಗುವಂತ ಮಾಡಿದ್ದೀನಿ. ಸರ್, ಈಗ ರಾಮನ್ನ ಪ್ರತಿ ಬಾರಿ ಅರಳಿಸ್ಬೇಕಾದ್ರೆ ಮನ್ಸಲ್ಲಿ ಏನ್ ಬರ್ತಿತ್ತು ಸರ್? ನನಗೆ ನಾನು ಮೊದಲು ನಾನೇನು ಹೇಳ್ತಿದ್ದೆ ಅವ್ರಿಗೆ, ನನಗೆ ಫಸ್ಟ್ ದರ್ಶನ ಕೊಡಿ, ನನಗೆ ಫಸ್ಟ್ ನೀವು ದರ್ಶನ ಕೊಟ್ಟರೆ ನನಗೆ ಕಣ್ಮೇಲೆ ತಾನೇ ಬೇರೆಯವ್ರು ಕಾಣೋದು. ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೆ ಡೈಲಿ, ಕಲ್ ಜೊತೆ ಮಾಡ್ಬೇಕಾದ್ರೆ ನನಗೊಂದು ದರ್ಶನ ಕೊಡಿ. ಈಗ ಈ ರೀತಿ ನಾನು ತುಟಿ ಮಾಡ್ತಾ ಇದ್ದೀನಿ, ಇದು ಇನ್ನೂ ಚೆನ್ನಾಗಿ ಮಾಡ್ಬೋದಾ, ನೀವು ಇನ್ನೂ ಚೆನ್ನಾಗಿ ನಗ್ಬೋದಾ ನೀವು, ಈ ಒಂದು ಕತೆ ಥರ ಡೆವಲಪ್ ಮಾಡ್ತೀನಿ. ನಾನು ಏನು ಮಾಡ್ತೀನಿ, ಮುಖಗಳು ಮಾಡಬೇಕಾದ್ರೆ ನನ್ನ ಅಸಿಸ್ಟೆಂಟ್ಸ್ಗಳಿಗೆ ಸ್ವಲ್ಪ ಅವ್ರ ಪಾಣಿಗೆ ಅವರು ಕೆಲಸ ಮುಗಿಸಿ ಒಬ್ಬನೇ ಕೂತ್ಕೊಂಡು ಮಾಡೋ ಅಂಥದ್ದು. ಯಾಕಂದರೆ ಅವ್ರ ಮುಂದೆ ನಾನು ಮಾತಾಡ್ತಿದ್ರೆ ಕಲಲ್ಲಿ ಇದ್ಯಾಕೆ ಹಿಂಗೆ ಮಾತಾಡ್ತಾರೆ ಅನ್ಕೋತಾರೆ. ಅದಕ್ಕೆ ನಾನು ಸ್ವಲ್ಪ ಒಬ್ಬನೇ ಕೂತ್ಕೊಂಡು ಮಾಡೋ ಅಭ್ಯಾಸಗಳಿದೆ. ಸೊ ಆ ರೀತಿ ಮುಖದ್ದೆಲ್ಲ ಮಾಡೋ ಅಂಥದ್ದು ಅವ್ರನ್ನೇ ಕೇಳ್ಕೊತೀನಿ. ಎಷ್ಟು ಸುಂದರವಾಗಿ ಕಾಣ್ಬೇಕು ನೀವು ಜನಕ್ಕೆ, ಹೇಗೆ ದರ್ಶನ ಕೊಡ್ತೀರಾ ನೀವು, ನನಗೆ ಮೊದಲು ಕಾಣಬೇಕು ಅವರು. ಇಂಟ್ರಾಕ್ಟ್ ಮಾಡಿದ್ರೆ ಸರ್, ಹೇಗೆ ನಿಮ್ಗೆ ನಿಮ್ಮ ಜೊತೆ ಶ್ರೀರಾಮ ಹೇಗೆ ಇಂಟ್ರಾಕ್ಟ್ ಆಯ್ತಾ, ಹೃದಯಕ್ಕೆ ಟಚ್ ಆಯ್ತಾ, ಹೇಗೆ ಸರ್? ಇಲ್ಲ, ನನಗೆ ಒಂದೇನಾಗುತ್ತೆ, ರಫ್ ವರ್ಕ್ ಮಾಡಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಅದೊಂದು ಮಗು ರೀತಿ ಬಂತಾ ಇಲ್ವಾ, ಅಥವಾ ನಾವು ಅನ್ಕೊಂಡಂಗೆ ಹೋಗ್ತಿದ್ಯಾ, ಅಥವಾ ವಿಶೇಷವಾಗಿ ಏನೋ ಬರ್ತಾ ಇದೆಯಾ, ಅದೆಲ್ಲ ನಮಗೆ ರಫ್ ವರ್ಕಲ್ಲೇ ಗೊತ್ತಾಗ್ಬಿಡುತ್ತೆ. ಅವರೇ ಗೈಡೆನ್ಸ್ ಮಾಡಿ ಮಾಡಿಸ್ಕೊಂಡಿದ್ದಾರೆ. ಈಗ ಒಂದೊಂದ್ಸಲ ಅನಿಸುತ್ತೆ ನನಗೆ, ಏನಾಯ್ತು ಪೂರ್ತಿ ಪಾಲಿಶ್ ಆದಮೇಲೆ ನಾನು ಏನು ಮಾಡ್ತೀನಿ, ಕೂತ್ಕೊಂಡು ನೋಡ್ತೀನಿ ಒಬ್ಬನೇ. ಆಗ ಅನಿಸ್ತಿದ್ದೆ, ನಾನು ಮಾಡೋದನ್ನ ಇದು ಇಲ್ವಲ್ಲ, ನನಗೇನು ನೆನಪಿಲ್ಲ, ಇದು ನಾನು ಮಾಡಿರೋಕ್ಕೆ ಸಾಧ್ಯ ಇಲ್ಲ, ಅದು ನಾನು ಮಾಡಿದ್ದಲ್ಲ, ಅದು ಹಂಗಿದೆ, ಅದು ಅವ್ರು ಮಾಡಿಸ್ಕೊಂಡಿರ್ತಾರೆ ಅಷ್ಟೇ ಸರ್. ನಮಗೆ ಆ ಟೈಮ್ನಲ್ಲಿ ಏನು ಬೇಕೋ ಈ ವಿಷಯಗಳು ತಲೆಯೊಳಗೆ ಕೊಟ್ಟು, ಮನಸ್ಸಿಗೆ ಪ್ರೇರಣೆ ಕೊಟ್ಟು ಅವ್ರು ಮಾಡಿಸ್ಕೊತಾರೆ ಅಷ್ಟೇ. ದೇಶ ವಿದೇಶ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಲಕ್ಷಾಂತರ ಮಂದಿ ಕಲಾವಿದರು ಇದ್ದಾರೆ ಸರ್. ಆ ಕಲಾವಿದರ ಪೈಕಿ ಕೇವಲ 3 ಮಂದಿ ಮಾತ್ರ ಆಯ್ಕೆ ಆಗ್ತೀರಿ, ಅದರಲ್ಲಿ ನೀವೊಬ್ರು ಕೂಡ. ಆರಂಭದಲ್ಲಿ ನೀವು ಆಯ್ಕೆ ಆಗಿದ್ದೀರಿ ಅಂತ ಎಷ್ಟು ಫೀಲ್ ಆಯ್ತು ಸರ್? ಅದು ಇಲ್ಲಿ ಸ್ಟಾರ್ಟಿಂಗ್ ಏನಾಗಿತ್ತು, ನನ್ನ ಬಿಟ್ಬಿಟ್ಟು ಹೊಟ್ಟೋಗಿದ್ರು. 3 ಮೀಟಿಂಗ್ ಆಗಿದೆ. ನಾನು ಅನ್ಕೋತಾ ಇದ್ದೆ, ಇದೇನಪ್ಪ ಇದು, 2 ದೇಶಕ್ಕೆ ಮೇಜರ್ ಪ್ರಾಜೆಕ್ಟ್ ಕೊಟ್ಟಿದ್ದೀನಿ, ನನಗೆ ಇದ್ರ ಬಗ್ಗೆ ಏನು ಕಾಲ್ ಬರಲಿಲ್ವಲ್ಲ. ಅಯೋಧ್ಯೆ ಮೂಲ ವಿಗ್ರಹ ಮಾಡಲಿಕ್ಕೆ ನಮ್ಮ GL ಭಟ್ ಸರ್ಗೆ ಬಂದಿತ್ತು ಕರ್ನಾಟಕದಲ್ಲಿ, ಮತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ಒಬ್ರಿಗೆ ಬಂದಿತ್ತು. ಇದೇನು ನನ್ನ ಮರ್ತು ಬಿಟ್ಟಿದಾರಲ್ಲ ಯಾಕೆ ಅಂತ ಅನ್ಕೋತಾ ಇದ್ದೆ. ಕೊನೆ ಫೈನಲ್ ಮೀಟಿಂಗ್ ಡೆಲ್ಲಿಲಿ ಇರುತ್ತೆ. ಆ ಡೆಲ್ಲಿಲಿ ಇದ್ದಾಗ ನನಗೆ ಕಾಲ್ ಬರುತ್ತೆ IGNCA ಇಂದ, ಈ ಥರ ನೀವು ಇಮಿಡಿಯೇಟ್ ಆಗಿ ಹೊರಟು ಬನ್ನಿ ಅಂತ. ಆಗ ನಾನು ಫೈನಲ್ ಮೀಟಿಂಗಲ್ಲಿ ಡೆಲ್ಲಿಗೆ ಹೋದಾಗ ನಂದು ಫೈನಲೈಸ್ ಆಗುತ್ತೆ. ಮೋಸ್ಟ್ಲಿ ಅವಕಾಶ ಸಿಗದೆ ಹೋಗಿದ್ರೆ ತುಂಬ ಬೇಜಾರಾಗ್ತಿತ್ತು. ಅವಕಾಶ ಸಿಕ್ಕಿದ್ಮೇಲೆ ಏನಿದೆ, ನಮ್ಮದು 100% ಕೆಲಸ ಹೇಗೆ ಕೊಡ್ಬೋದು, ದೇಶಕ್ಕೆ ನಾನು ಹೇಗೆ ಇದನ್ನು ಸಮರ್ಪಣೆ ಮಾಡ್ಬೋದು, ನನಗೆ ಖುಷಿಯಾಗಂಗೆ ಫಸ್ಟ್ ಹೇಗೆ ಮಾಡ್ಬೋದು, ಇದ್ರ ಬಗ್ಗೆ ಗಮನ ಕೊಟ್ಟು ಎಲ್ಲೂ ಕಳ್ಳಾಟ ಆಡದೆ ನಮ್ಮ ಕೆಲಸಗಳನ್ನ ತುಂಬ ಶ್ರದ್ಧೆಯಿಂದ ಮಾಡಿ ಬಂದಿದ್ದೀನಿ ಸರ್. ಈಗ ಜನವರಿ 22ಕ್ಕೆ ಆಹ್ವಾನ ಸಿಕ್ಕಿದೆಯಾ? ಪ್ರಧಾನಿ ನರೇಂದ್ರ ಮೋದಿ ಅವರು ನಿಮ್ಮನ್ನ ನೇರವಾಗಿ ಭೇಟಿಯಾಗಿದ್ರಾ, ಇನ್ವೈಟ್ ಮಾಡಿದ್ರಾ, ಏನಂತ ಏನಾದರೂ ಮಾತಾಡಿದ್ರ ಸರ್? ಸರ್, ಈಗ ಪ್ರಾಣ ಪ್ರತಿಷ್ಠಾಪನೆಗೋಸ್ಕರ ದೇಶದಲ್ಲಿ ಗಣ್ಯರುಗಳನ್ನ ಇನ್ವೈಟ್ ಮಾಡಿದ್ದಾರೆ. ಅದಕ್ಕೆ ನಮಗೆ 3 ಜನ ಕಲಾವಿದರುಗಳಿಗೂ ಇನ್ವಿಟೇಷನ್ ಬಂದಿದೆ. ಅದನ್ನು ಅಲ್ಲಿನ ಸೆಕ್ರೆಟರಿ ಅವರು ಚಂಪತ್ ರಾಯ್ ಅವರು ನಮಗೆ ತಲುಪಿಸಿರ್ತಾರೆ, ಬರಬೇಕು ಅಂತಲೂ ಹೇಳಿರ್ತಾರೆ, ಗೋಪಾಲ್ಜಿ ಅವರು ಹೇಳಿರ್ತಾರೆ. ಸೊ ಇನ್ವಿಟೇಷನ್ ಬಂದಿದೆ. 3 ಜನನೂ ಹೋಗಿರ್ತೀವಿ, ಯಾರು ಸೆಲೆಕ್ಟ್ ಆಗಿದ್ರು ಅಲ್ಲಿ ನೋಡ್ತೀವಿ. ತುಂಬ ನಾವು ಈ ಒಂದು ಕ್ಷಣಗಳಿಗೆ ಕಾಯ್ತಾ ಇದ್ದೀವಿ, ಕಣ್ ತುಂಬಿಸ್ಕೊಳ್ಳೋಕ್ಕೆ. ಅಂದರೆ ಅಂತಿಮ ಕ್ಷಣದವರೆಗೂ ನೀವು ಬೇರೆಯವ್ರದ್ದು ಮೂರ್ತಿನ ನೀವು ನೋಡಲ್ಲ,
ಯಾವ್ದು ಸೆಲೆಕ್ಟ್ ಆಗಿರ್ತಾರೆ ಅದಕ್ಕೆ ನೀವು ಶ್ರೀರಾಮನಿಗೆ ಜೈಕಾರ ಹಾಕ್ತೀರಿ. ಹಾ ಹೌದು ನೋಡಿ, ಈಗ ಕೆಲಸ ಮುಗ್ದೋಯ್ತು, ನಮ್ದು ಕೆಲಸ ಮುಗ್ದು ಈಗ 10 ದಿವಸ ಆಗಿದೆ. ಈಗ ಶೇರ್ ಮಾಡ್ಕೋಬೋದು ನಮ್ಮನ್ನ ನಾವು ಆದ್ರೂ ಇಬ್ರು ಇನ್ನ ನಾವೆಲ್ಲ ಯಾರು ನೋಡಿಲ್ಲ, ಏನು ಮಾಡಿಲ್ಲ. ಮೋಸ್ಟ್ಲಿ ನಾಳೆ ಹೋಗ್ತಾ ಇದೀವಿ ಮತ್ತೆ ಒಂಚೂರು ಅಯೋಧ್ಯೆಯಲ್ಲಿ ಕೆಲಸದ ಮೇಲೆಗೆ. ಸೊ ಅವಾಗ್ಲೂ ಅಷ್ಟೇ ನಾವು ಏನು ಇದ್ರ ಬಗ್ಗೆ ಮಾತಾಡಲ್ಲ. ಸರ್, ಅಂತಿಮವಾಗಿ ಅಯೋಧ್ಯೆಯ ಶ್ರೀರಾಮ ಮಂದಿರ, ಶ್ರೀ ರಾಮ್ ಲಲ್ಲಾ ಮೂರ್ತಿ, ಏನ್ ಹೇಳ್ತೀರಿ ಸರ್? ಏನು ಹೇಳೋದು ಸರ್, ನಮ್ಮ ದೇಶಕ್ಕೆ ಇನ್ನ ಎಲ್ಲ ರೀತಿ ಅವರು ಸುಖ ಶಾಂತಿ ಕೊಟ್ಟು ನೆಮ್ಮದಿ ಕೊಟ್ಟು ಕಾಪಾಡಲಿ. ಇದೊಂದು ಅವಕಾಶ ನನಗೂ ಅವ್ರು ಕಲ್ಪಿಸಿದ್ದಕ್ಕೆ ನಾನು ಚಿರಋಣಿ ಅಂತ ಹೇಳ್ಬೋದು. ಇದೇ ಥರ ಅವಕಾಶ ನಮ್ಮ ಬೇರೆ ಕಲಾವಿದರಿಗೂ ಸಿಗಲಿ ಅಂತ ಬಯಸ್ತೀನಿ ಸರ್. ಕೋಟ್ಯಾಂತರ ಜನರು ಸರ್ ನಿಮ್ಮಲ್ಲಿ ಈಗ ರಾಮನನ್ನ ಕಾಣ್ತಿದ್ದಾರೆ, ಏನಂತ ಹೇಳ್ತೀರಿ ಸರ್? ಅದು ತುಂಬ ದೊಡ್ಡ ಭಾರ ಆಗ್ಬಿಡುತ್ತೆ ನನಗೆ. ಅದರಿಂದ ನಾನು ಹೇಳಿದ್ನಲ್ಲ, ಅವರೇ ಮಾಡಿಸ್ಕೊಂಡಿದ್ದಾರೆ, ನಾನು ಮಾಡಿಲ್ಲ. ಅದಕ್ಕೆ ನಾನು ಮಾಡಿದೆ ಅನ್ನೋದು ನನ್ನ ಮನಸ್ಸಲ್ಲಿ ಇಲ್ಲ. ನೀವು ಕೇಳಿದಾಗಲೇ ಮಾತ್ರ ನನಗೆ ನೆನಪಾಗತ್ತೆ. ನಾನು ಮರ್ತ್ಬಿಟ್ಟಿದ್ದೀನಿ, ನಾನು ಅದನ್ನು ಮಾಡಿ ಮುಗಿದೋಯ್ತು. ಅವ್ರು ಮಾಡಿಸ್ಕೊಂಡಿದ್ದಾರೆ, ಅದು ಮುಗಿದೋಗಿದೆ. ನನಗೆ ಯಾರೋ ಕೇಳಿದಾಗಲೇ ಅನ್ಸುತ್ತೆ ಇದು ಹೌದಾ ಅಲ್ವ ನಾನೇ ಮಾಡಿದಲ್ಲ ಅಂತ. ಅದರಿಂದ ಜೈ ಶ್ರೀರಾಮ್. ಥ್ಯಾಂಕ್ ಯು ಸರ್. ಇದಿಷ್ಟು ಕಲಾವಿದರಂತಹ ಅರುಣ್ ಯೋಗಿರಾಜ್ ಅವರ ಮನದಾಳದ ಮಾತು. ಶ್ರೀರಾಮನ ಮೂರ್ತಿಯನ್ನ ಅರಳಿಸಿದ್ದು ನಾನಲ್ಲ, ಅವರು ನನ್ನಿಂದ ಅಂತಹ ಕೆಲಸವನ್ನ ಮಾಡಿಸ್ಕೊಂಡಿದ್ದಾರೆ. ನಿಜಕ್ಕೂ ಅದು ಆತ್ಮತೃಪ್ತಿಯನ್ನು ತಂದಿದೆ, ಜೀವನದ ಆತ್ಮತೃಪ್ತಿಯಿಂದ ಇದೆ. ಈ ಸಂದರ್ಭಕ್ಕೆ ನನ್ನ ಪ್ರಾಣ ಹೋದ್ರೂ ಸರಿ ಅನ್ನೋ ಭಾವುಕ ಮಾತುಗಳನ್ನು ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.